ಒಂದು ವೇಳೆ ಸಿಗಲಿಲ್ಲ ಅಂದರೆ ಪೂಜೆಗೆ ಅಡ್ಡಿ ಆಗುತ್ತೆ. ಯಾವ ವಿಷಯಕ್ಕೆ ಯಾಗ ಮಾಡ್ತಿರೋ ಅದು ನಡೆಯಲ್ಲ, ತೊಂದರೆ ಆಗುತ್ತೆ. ಅಂದರೆ ಅಡ್ಡಿಗಳಾಗ್ತಾನೆ ಇರುತ್ತೆ ಅಂತ ನೀವು ಹೇಳ್ತಿರೋದು? ನಾಳೆ ಇರೋ ಪೂಜೆ ನಿಮ್ಮ ಮದುವೆಗೆ ಸಂಬಂಧಪಟ್ಟಿದ್ದು, ಯಾವುದಕ್ಕೂ ಎಚ್ಚರಿಕೆಯಿಂದ ಇರಿ. ಸರಿ ಪುರೋಹಿತ್ರೆ, ನಾನು ಬರ್ತೀನಿ ರಾಮ. ನೀನು ಪ್ಲ್ಯಾನ್ ಹಾಕಲಿ ಅಂತಲೇ ನಿಮ್ಮನ್ನು ಇಲ್ಲಿ ಕರೆಸಿದ್ದು. ಮುತ್ತು ಮಾವನ ಮುಂದೆ ತುಂಬ ಏನೂ ಗೊತ್ತೇ ಇಲ್ಲ ಅನ್ನುವಾಗ ನಾಟಕ ಮಾಡ್ತೀಯಾ? ಈಗಿದೆ ನೋಡು. ಬೆಳ್ಳಿ, ಪುರೋಹಿತರು ಏನು ಹೇಳಿದ್ರು ಕೇಳಿಸ್ತಾ? ನೀನೊಬ್ಳೆ ಕ್ಲೀನಾಗಿದ್ರೆ ಸಾಲದು, ಮನೆ ಎಲ್ಲ ಕ್ಲೀನಾಗಿರಬೇಕು. ಆಗಲೇ ನನ್ನ ಮುತ್ತು ಮಾವನ ಮದುವೆ ಯಾವುದೇ ಅಡ್ಡಿ ಇಲ್ದೇನೆ ನಡೆಯೋದು. ತಿಳಿತಾ? ಸರಿ ಅಕ್ಕ, ಈಗಲೇ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಒಳ್ಳೇದು, ಹಾಗೆ ಮಾಡಿ. ಸ್ವಾತಿ, ಬಾ ಹೋಗೋಣ. ಏನು ಮಯ? ಅವಳು ಯೋಚನೆ ಮಾಡೋದು ನೋಡಿದ್ರೇ ಗೊತ್ತಾಗಲ್ವಾ? ಈ ಪೂಜೆಗೆ ಅಡ್ಡಿ ಮಾಡ್ಬೇಕನ್ನೋದೇ ಅವಳ ಪ್ಲ್ಯಾನ್. ಆ ವಿಷಯ ಇಟ್ಕೊಂಡು ನಾವು ಅವಳನ್ನ ಅವಳ ಹೊಸ ಚಿಕ್ಕಮ್ಮನ ಮನೆಯಿಂದ ಆಚೆ ಹಾಕ್ಬೇಕು. ಆ ಪೂಜೆ ವಸ್ತುಗಳ ಮೇಲೆ ನೀವೊಂದು ಸ್ವಲ್ಪ ಗಮನ ಇಡಬೇಕು, ತಿಳಿತಾ? ಸರಿ ಮಾಯಾ. ನನ್ನ ಮುಂದೆನೇ ಅತಿಯಾಗಾಡ್ತಾಳೆ. ಅವಳಿಗೆ ಈ ಮಾಯಾ ಅಂದ್ರೆ ಏನು ಅಂತ ತೋರಿಸ್ತೀನಿ. ಅದಕ್ಕೆ ನಾನು ಎಚ್ಚರನೇ ಇದ್ದೀನಿ ಮಾಯಾ, ನಿಂಗೆ ಟೆನ್ಷನ್ ಮಾಡ್ಕೋಬೇಡ. ಆ ಚೋಟ್ ಮೆಣಸಿನ್ಕಾಯಿ ಸಖತ್ ಬುದ್ಧಿವಂತೆ ಅಂತ ಬೇರೆ ಹೇಳಿದಾಳೆ. ಅವಳು ಬಂದೇ ಬರ್ತಾಳೆ, ನೀವು ವೆಯ್ಟ್ ಮಾಡಿ. ಆಯ್ತು ಆಯ್ತು, ನೀನು ಆರಾಮಾಗಿರು, ನಾನು ನೋಡ್ಕೋತೀನಿ. ಮಾಯಾ ಬಂದ್ಲು 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 ಮಾಯಾ ಬಂದ್ಲು. ಅದಕ್ಕೆ ನೀವು ಕಿರ್ಚಾಡ್ಬೇಡಿ. ನೀವು ಕೂಗಾಡೋದು ಅವಳಿಗೆ ಕೇಳಿಸಿದ್ರೆ ಕಷ್ಟ. ಓಕೆ ಓಕೆ ಆಯ್ತು, ಬಂದ್ಲು ಮಾಯಾ. ನೀವಿರೋದು ಅವಳಿಗೆ ಗೊತ್ತಾಗಬಾರ್ದು, ಹುಷಾರು. ಹಾ ಹಾ, ಅವಳು ಏನೇನು ಮಾಡ್ತಾಳೆ ಎಲ್ಲ ನನಗೆ ತಿಳಿಸಿ. ಸರಿ ಸರಿ. ಹಾಲಿಗೆ ಬಂದ್ಲು ಮಾಯಾ, ಬರ್ತಾ ಇದ್ದಾಳೆ. ದೇವ್ರ ಮನೆ ಕಡೆನೆ ಹೋಗ್ತಿದ್ದಾಳೆ. ಅಯ್ಯೋ, ಅಲ್ಲೇ ನಿಂತ್ಕೊಂಡ್ಬಿಟ್ಲು. ಅಲ್ಲೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಾಳೆ ಮಾಯಾ ಅವಳು. ಮಾಡ್ಲಿ ಮಾಡ್ಲಿ, ಅದಕ್ಕೆ ಅಲ್ವಾ ನಾವು ಅವಳಿಗೆ ಇಷ್ಟೊಂದು ಟೈಮ್ ಕೊಟ್ಟಿರೋದು. ಅಡ್ಗೆ ಮನೆ ಕಡೆ ಹೋಗ್ತಿದ್ದಾಳೆ. ಮಾಯಾ, ಈ ಸ್ವಾತಿ ಆಡ್ತಿರೋದು ನೋಡ್ತಿದ್ರೆ ನೀನು ಇವಳನ್ನ ಓವರಾಗಿ ಅಂದಾಜು ಮಾಡಿದ್ಯಾ ಅನ್ನಿಸ್ತಿದೆ. ಯಾಕದ್ಕೆ? ಅವಳು ಅಡುಗೆ ಮನೆಗೆ ಹೋಗಿ ಬಿಸ್ಕೆಟ್ ತಿಂತಿದ್ದಾಳೆ. ಚಿಕ್ಕ ಹುಡುಗಿ ಬಿಸ್ಕೆಟ್ ತಿಂದ್ರೆ ಇನ್ನೇನು ಮಾಡ್ತಾಳೆ, ಬಿಡಿ ಹೋಗ್ಲಿ. ಅದು ಕರೆಕ್ಟ್ ಅಲ್ವಾ? ಆದರೆ ಇವಳ ಪ್ಲಾನ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ.
ಇರೋ ಮಾಯಾ, ಲೈನಲ್ಲಿರು. ಅವಳು ಏನು ಮಾಡ್ತಿದ್ದಾಳೆ ಅಂತ ಹೇಳ್ತೀನಿ. ಒಂದೊಂದ್ಸಲ ಒಂದೊಂದು ರೀತಿ ಆಡ್ತಿದ್ದಾಳೆ. ಈ ಅಣ್ಣ ಇವಳನ್ನ ಯಾಕಾದ್ರೂ ಮನೇಲಿ ಇಟ್ಕೊಂಡಿದ್ದಾನೋ ಏನೋ, ಎಲ್ಲ ನಮ್ಮ ಕರ್ಮ. ಮಾಯಾ ದೇವ್ರ ಮನೆ ಕಡೆ ಹೋಗ್ತಿದ್ದಾಳೆ. ದೇವ್ರ ಮನೆಗೆ. ಹಾಗೆ ನೋಡ್ತಾ ಇರಿ, ಮತ್ತೆ ಇನ್ನೇನ್ ಮಾಡ್ತಾಳಂತ ನನಗೆ ತಿಳಿಸ್ತಾ ಇರಿ. ಹಾ ಸರಿ ಸರಿ. ಛೇ, ಚೋಟ್ ಮೆಣಸಿನ್ಕಾಯಿ 3 ಅಡಿ ಇಲ್ಲ, ಎಷ್ಟು ಆಟ ಆಡಿಸ್ತಾಳೆ ನಮ್ಮನ್ನ. ತುಪ್ಪ ಪೆಟ್ರೋಲು ಸೂಪರ್ ಕಾಂಬಿನೇಷನ್. ಇವಾಗ ಪೂಜೆ ಅಂತೂ ಚೆನ್ನಾಗಿ ನಡೆಯಲ್ಲ. ಏನಕ್ಕಂದ್ರೆ ಪೆಟ್ರೋಲ್ನ ತುಪ್ಪದೊಳಗೆ ಮಿಕ್ಸ್ ಮಾಡಿದ್ದೀನಿ. ಪೆಟ್ರೋಲಾ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಏನಾಗುತ್ತಾ? ಈ ತುಪ್ಪನ ಹೋಮದೊಳಗೆ ಹಾಕ್ತಾರೆ, ಅವಾಗ ಬೆಂಕಿ ಹಾರುತ್ತೆ, ಮುಖದ ಮೇಲೂ ಬೀಳತ್ತೆ. ಈಗ ಆಯ್ತಲ್ಲ ಅಂತ ಪೂಜೆನೂ ನಿಲ್ಲತ್ತೆ, ಮದ್ವೆನೂ ನಿಲ್ಲತ್ತೆ. ಯಾಕೆ ಶರ್ಮಿಳ, ಏನಾಯ್ತು? ಸರಿ, ನೀನು ಆ ಮನೆ ಹಾಳಿ ಮೇಲೆ ಗಮನ ಇಡು, ನಾನು ಮಾಯಂಗ್ ವಿಷಯ ಹೇಳ್ತೀನಿ. ನಾನೇನಾದ್ರೂ ಸರಿಯಾದ ಸಮಯಕ್ಕೆ ನೋಡಿಲ್ಲ ಅಂದಿದ್ರೆ ನಾಳೆ ನಿನ್ಗೊಂದು ಗತಿ ಆಗಿರೋದು. ನಾವೇ ಎಲ್ಲರಿಗಿಂತ ಸಖತ್ತಾಗಿ ಪ್ಲಾನ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಆ ಸ್ವಾತಿ ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮಗೆ ಹಲ್ವಾ ತಿನ್ಸಕ್ ನೋಡ್ತಿದ್ದಾಳ. ಪರವಾಗಿಲ್ಲ, ಅದನ್ನು ಫೇಸ್ ಮಾಡೋಣ. ಈಗೇನು ಹೋಮಕ್ಕೆ ಹಾಕ್ಬೇಕಾಗಿರೋ ತುಪ್ಪದಲ್ಲಿ ಪೆಟ್ರೋಲ್ ಮಿಕ್ಸ್ ಮಾಡಿದಾಳೆ, ಅಷ್ಟೇ ತಾನೆ? ಹೌದು. ಅವಳು ಬಿಟ್ಟಿರೋ ಬಾಣಕ್ಕೆ ಅವಳೇ ಬಲಿಯಾಗೋ ಹಾಗೆ ಮಾಡ್ತೀನಿ. ಗೊತ್ತಾಗ್ಲಿಲ್ವಾ? ಪೆಟ್ರೋಲ್ ಹಾಕಿರೋ ತುಪ್ಪನ ಅವಳ ಕೈನಲ್ಲೇ ಹೋಮಕ್ಕೆ ಹಾಕ್ಸಿ ಅವಳ ಮುಖ ಎಲ್ಲ ಸುಟ್ಟು ಹೋಗೋ ಹಾಗೆ ಮಾಡ್ತೀನಿ. ಅಲ್ಲ ಮಾಯ, ಮುತ್ತಣ್ಣ ಅಲ್ಲೇ ಇರ್ತಾನೆ, ಹೆಚ್ಚು ಕಡಿಮೆ ಆದ್ರೆ ಕಷ್ಟ. ಸಿಕ್ಕಾಕೊಂಡ್ರೆ ಮುತ್ತಣ್ಣ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಕತ್ತರಿಸಾಕ್ಬಿಡ್ತಾನೆ. ಹಾಗಂತ ಅವಳು ಆಡೋದ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕೆ ಆಗಲ್ಲ ಭೈರ. ಸರಿಯಾಗಿ ಪಾಠ ಕಲಿಸ್ಲೇಬೇಕು. ಈಗ ನೀನೇನ್ ಮಾಡ್ತೀಯ ಅಂದ್ರೆ, ನಾಳೆ ಹೋಮಕ್ಕಂತ ಹೊಸ ಬಟ್ಟೆಗಳನ್ನ ತಂದಿರ್ತಾರೆ. ಆ ಬಟ್ಟೆಗಳಲ್ಲಿ ಉಪ್ಪು ಮೆಣಸಿನ್ಕಾಯಿನ ಕಟ್ಟಿಡು. ಹೋಮಕ್ಕೆ ತುಪ್ಪ ಸುರಿತಿದ್ದ ಹಾಗೆ ಘಾಟ್ ಜಾಸ್ತಿ ಆಗುತ್ತೆ, ಬೆಂಕಿ ಹಾರಿ ಅವಳ ಮುಖ ಎಲ್ಲ ಸುಟ್ಟೋಗುತ್ತೆ. ಒಂದ್ ವೇಳೆ ಅಲ್ಲಿ ಮಿಸ್ ಆದ್ರೂ ಘಾಟ್ ಜಾಸ್ತಿ ಆಗಿರುತ್ತೆ. ಹೋಮ ಕೂತಿರೋ ಎಲ್ಲರೂ ಉಸಿರು ಕಟ್ಟಿ ಕೆಮ್ಮಿ ಕೆಮ್ಮಿ ಬಿದೋಗ್ತಾರೆ. ಆಗ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳ್ತಾರೆ? ಬೆಳ್ಳಿ ಸ್ವಾತಿ. ಎಕ್ಸಾಕ್ಟ್ಲಿ. ಬೆಳ್ಳಿ ಸ್ವಾತಿ ಇಬ್ಬರ ಮೇಲೂ ಅನುಮಾನ ಬರೋ ಹಾಗೆ ಮಾಡ್ತೀನಿ. ಆಗ ಮುತ್ತು ಮಾವ ಅವರಿಬ್ಬರನ್ನು ಮನೆ ಬಿಟ್ಟು ಕಳಿಸ್ತಾರೆ. ಸುಮ್ಮನೆ ಕಳಿಸಲ್ಲ, ಸರಿಯಾಗಿ ಉಪಚಾರ ಮಾಡಿ ಕಳಿಸ್ತಾರೆ. ಒಂದು ಬಾಣ ತಪ್ಪಿದ್ರೆ ಇನ್ನೊಂದು. ಸರಿ, ನಾನು ಈಗಲೇ ಹೋಗಿ ನೀನು ಹೇಳಿದ ಕೆಲಸ ಮುಗಿಸ್ತೀನಿ, ಬರ್ತೀನಿ.
ಬಾಯ್ರಾ ಎಲ್ಲ ರೆಡಿ ಆಗಿದೆಯಾ? ಏನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲ ಮಗ, ಎಲ್ಲ ನಿನ್ನ ಪ್ಲ್ಯಾನ್ ಪ್ರಕಾರನೇ ನಡೀತದೆ. ಅಲ್ಲಿ ನೋಡು. ಸ್ವಾತಿ ಎಲ್ಲಿ ಕಾಣಿಸ್ತಿಲ್ಲ. ಬಂದು ನೋಡು. ಇವತ್ತು ಎಷ್ಟು ನಗಬೇಕೋ ನಗು, ಇನ್ಯಾವತ್ತೂ ನಿನ್ನ ಮುಖದಲ್ಲಿ ನಗುನೇ ಕಾಣಬಾರ್ದು, ಆ ರೀತಿ ಮಾಡ್ತೀನಿ. ಮತ್ತು ಬಾಕ ಕೂತ್ಕೋ. ಮಾಯಾ ಬಂದ ಕೂತ್ಕೋ. ಸ್ವಾತಿ ಮಾಮ ಹೋಮಕ್ಕೆ ತುಪ್ಪ ಹಾಕು. ನಾನಾ? ಹೌದಮ್ಮ ನೀನೇ. ನನ್ನ ಬದಲು ಹೋಮಕ್ಕೆ ಮಾಯಾ ಅಕ್ಕನ ತುಪ್ಪ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಏನಂತೀರ ಮಾಯಾ ಅಕ್ಕ? ಚಿಕ್ಕ ಮಕ್ಕಳಿಂದ ಯಾಗಕ್ಕೆ ತುಪ್ಪ ಹಾಕ್ಸಿದ್ರೆ ನಾವು ಅಂದ್ಕೊಂಡಿದ್ದು ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಅಮ್ಮ. ಅಲ್ಲೇ ನಿಂತಿದೆಯಲ್ಲ ಬಾಮ್ಮ. ಸ್ವಾತಿ, ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ತುಪ್ಪ ಹಾಕು ಅಂತ. ಬಾ ಸ್ವಾತಿ. ತುಪ್ಪಕ್ಕೆ ಪೆಟ್ರೋಲ್ ಮಿಕ್ಸ್ ಮಾಡಿ ನನ್ನ ಮುಖನೇ ಡ್ಯಾಮೇಜ್ ಮಾಡಕ್ ನೋಡ್ದೆ ಅಲ್ವಾ? ಈಗೇನಾಯ್ತು? ಎಲ್ಲ ಉಲ್ಟಾ ಆಗ್ತಿದ್ಯಾ? ಹೋಮಕ್ಕೆ ತುಪ್ಪ ಹಾಕ್ತಿದ್ದಾಗೆ ಬೆಂಕಿ ನಿನ್ ಮುಖಕ್ಕೆ ಹಾರಿ ಸುಟ್ಟು ಕರ್ಕಲಾಗುತ್ತೆ. ಇನ್ನು ನಿನ್ ಜೀವನದಲ್ಲಿ ನನ್ನ ಎದುರಾಕೊಳ್ಳೋದಿರ್ಲಿ, ನೋಡೋಕ್ಕೂ ಭಯ ಪಡ್ಬೇಕು, ಹಾಗಾಗತ್ತೆ. ನೋಡ್ತಿರು.
ಸ್ವಾತಿ ತಗೊಂಬತ್ತ ಆಯ್ತು. ಪುರೋಹಿತ್ರೆ, ಹೋಮಕ್ಕೆ ಸ್ವಾತಿಯಿಂದನೇ ತುಪ್ಪ ಹಾಕಿಸ್ಬೇಕು. ಇದೊಂದು ಕೆಲಸನ ಮಿಸ್ ಇಲ್ಲದೆ ಮಾಡ್ಬೇಕು ನೀವು. ಅದಕ್ಕೆ ನಂತ ಮಾಡಿಸ್ಕೊಡೋಣ ಬಿಡಿ. ಸರಿ.